ಹಲೋ ನಮಸ್ಕಾರ. ಇವತ್ತು ನನ್ನ ಫ್ರೆಂಡ್ ಸಮರ್ಥ್ನ ಏರ್ಪೋರ್ಟ್ಗೆ ಹೋಗಿ ಸೆಂಡ್ ಆಫ್ ಕೊಡಬೇಕು ಅಂತ ಅನ್ನೋ ವಿಷಯನೇ ಮರ್ತೋಗಿ 11 ಗಂಟೆ ಆದರೂ ಮಲ್ಕೊಂಡಿದ್ದೆ. ತಕ್ಷಣ ಎಚ್ಚರ ಆಯಿತು. ಎದ್ದು ಹಾಗೆ ಹೋಗ್ತಾ ಅವ್ನಿಗೇನೋ ಗಿಫ್ಟ್ ತೊಗೊಳ್ಳೋಣ ಅಂತ ರಾಯರ್ನ ಗಿಫ್ಟ್ ತೊಗೊಂಡೆ. ಸೊ ಟೈಮ್ ಆಗಿದ್ದರಿಂದ ಎಸ್ಟಿಮಲ್ ಹತ್ರ ನನ್ನ ಗಾಡಿನ ಹಾಕ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟೆ. ನೋಡಿದ್ರೆ ನನ್ನ ಗ್ರಹಚಾರಕ್ಕೆ ಫ್ಲೈಓವರ್ ಮೇಲೆ ಯಾವುದೋ ಆಕ್ಸಿಡೆಂಟ್ ಆಗಿತ್ತು. ಏನು ಅಂತ ನೋಡಿದಾಗ ಕಾರು ಟೂ ವೀಲರ್ಗೆ. ಸೊ ಟೂ ವೀಲರ್ ಒಂದು ಬಿದ್ದು ತಲೆ ಏನೋ ಏಟಾಗಿತ್ತಂತೆ. ಸೊ ರೋಡೆಲ್ಲ ಪೂರ್ತಿ ರಕ್ತ ಇತ್ತು. ಸೊ ದಯವಿಟ್ಟು ಯಾರಾದರೂ ಟೂ ವೀಲರ್ ಟೂ ವೀಲರ್ ಓಡಿಸೋರಿದ್ದರೆ ಸೊ ಹುಷಾರಾಗಿ ಕೇರ್ಫುಲ್ಲಾಗಿ ಓಡಿಸಿ. ನಿಮಗೆ ಅಂತ ನಿಮ್ಮ ಮನೆಯಲ್ಲಿ ಜೀವಗಳು ಕಾಯ್ಕೊಂಡಿರುತ್ತೆ. ಸೊ ಇದೇ ಗ್ಯಾಪಲ್ಲಿ ನನ್ನ ಫ್ರೆಂಡು ನನಗೆ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಿದ್ದ, ಎಷ್ಟೊತ್ತಾಗುತ್ತೆ ರೀಚ್ ಆಗೋದು ಅಂತ. ಸೊ ನಮ್ಮ ಹೇಗಾಗೋ ಈಗೋ ಏರ್ಪೋರ್ಟಿಗೆ ರೀಚ್ ಆದ್ವಿ. ಸೊ ಕೆಂಪೇಗೌಡರು ನೋಡಿದ್ವಿ, ಒಂಥರ ಖುಷಿ ಆಯಿತು. ಸೊ ಟರ್ಮಿನಲ್ ಹೋಗಿ ಇಳಿತಾ ಇದ್ದಂಗೆ ಇನ್ನೊಂದು ಶಾಕ್ ಕೊಟ್ಟ. ಟರ್ಮಿನಲ್ 1 ಅಲ್ಲ, ಟರ್ಮಿನಲ್ 2 ಬಾ ಅಂತ. ತಿರ್ಗಿ ಅಲ್ಲಿಂದ ಎದ್ದೋ ಬಿದ್ದೋ ಅಂತ ಓಡಿ ಟರ್ಮಿನಲ್ 2 ರೀಚ್ ಆದ್ವಿ. ಸೊ ಆ ಟರ್ಮಿನಲ್ 2ಅಲ್ಲೂ ಯಾವ ಕಡೆ ಹೋಗ್ಬೇಕು ಅಂತ ಗೊತ್ತಾಗ್ದಿರ ಮತ್ತೆ ಗೇಟ್ ನಂಬರ್ ಕೇಳೋದಕ್ಕೆ ಅಂತ ಫೋನ್ ಮಾಡಿ ಗೇಟ್ ನಂಬರ್ 3 ಹತ್ರಕ್ಕೆ ಬಾ ಅಂತ ಅಂದ. ಸೊ ಗೇಟ್ ನಂಬರ್ 3 ಹತ್ರಕ್ಕೆ ಹೋದಾಗ ಸಿಗ್ತಾ ನೋಡಿ ಫೈನಲಿ ನಮ್ಮ ಫ್ರೆಂಡ್ ಸಮರ್ಥ್. ಸೊ ಇವನೇ ಸೌತ್ ಆಫ್ರಿಕಾ ಲ್ಯಾಗೋಸ್ಗೆ ಹೋಗ್ತಿರೋದು. ಸೊ ಅವನ್ನ ಬೀಳ್ಕೊಡುಗೆ ಕೊಡೋದಕ್ಕೆ ಇನ್ನು ಅವರ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಚಿಲ್ ಮಾಡಿಕೊಂಡು ಲಾಸ್ಟು ಒಂದು ಚೆಕ್-ಇನ್ ಆಗೋದಕ್ಕೆ 15 ಮಿನಿಟ್ಸ್ ಟೈಮ್ ಇತ್ತು. ಆ 15 ಮಿನಿಟ್ಸ್ ಟೈಮು ಹಾಗೆ ಎಂಜಾಯ್ ಮಾಡಿಕೊಂಡು ಫಾರ್ಮಲಾಗಿ ಒಂದು ಫೋಟೋ ತಕ್ಕೊಂಡು ಫೈನಲಿ ಅವನಿನ್ನು ಯಾವಾಗ ಬರ್ತಾನೆ ಅನ್ನೋದು ಗೊತ್ತಿರಲಿಲ್ಲ. ಅದರಿಂದ ಎಲ್ಲರಿಗೂ ಅವನಿಗೆ ಒಂದು ಬಂಪ್ ಶಾಟ್ಸ್ ಕೊಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಿದ್ವಿ. ನಾವು ಆಡ್ತಾಯಿದ್ದ ಚೇಷ್ಟೆ ನೋಡಿ CIFS ಅವ್ರು ಬಂದು ಏನು ನಡೀತಾ ಇದೆ ಅಂತ ಕೇಳಿದ್ರು. ಅವ್ರಿಗೆ ಹೇಳಿ ಅದಾದಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲರೂ ಬಂಪ್ ಶಾಟ್ಸ್ ಕೊಡೋದಕ್ಕೆ. ಆದರೆ ಅವ್ರ ಫ್ರೆಂಡ್ಸು ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಿದ್ರು. ಬಟ್ ಆದರೂ ನಾನು ಬಿಡಲಿಲ್ಲ, ಎಲ್ಲರ ಕೈಯಲ್ಲೂ ಕೊಡಿಸ್ದೆ. ಅದಾದಮೇಲೆ ಅವ್ನ ಟೈಮ್ ಆಯಿತು, ಸರಿ ಅವ್ನು ಓಡ್ತೀನಿ ಅಂತ ಅಂದ್ಬಿಟ್ಟು ಅವ್ನು ಹೊರಟಾದ್ಮೇಲೆ ನಾವು ಹಾಗೆ ನೋಡಿದಾಗ ಒಂದು ಏರ್ ಏಷ್ಯಾ ಫ್ಲೈಟ್ ಬಂದು ನಿಂತಿತ್ತು. ಸೊ ಅದನ್ನು ನೋಡಿಕೊಂಡು ಹಾಗೆ ಒಂದು ಫೋಟೋ ತೆಕ್ಕೊಂಡು ಸೊ ಟರ್ಮಿನಲ್ 2 ಎಲ್ಲ ಒಂದು ಸರಿ ನೋಡಿಕೊಂಡು ಅಲ್ಲಿಂದ ಹೊರಟು ಬಂದ್ವಿ.